ನಮಸ್ಕಾರ ಎಲ್ರಿಗೂ ಕಥಾಲೋಕಕ್ಕೆ ಸ್ವಾಗತ. ಇವತ್ತಿನ ಸಂಚಿಕೆ ಕೇಳೋಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತಿ ಆಲ್ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಇದರಿಂದ ನಾವು ಹಾಕೋ ಪ್ರತಿ ಕಥೆನೂ ನಿಮ್ಗೆ ತಕ್ಷಣ ತಲುಪುತ್ತೆ. ಬನ್ನಿ ಇಂದಿನ ಕಥೆ ಕೇಳೋಣ. ನನ್ನವನಿ 61. ಮರುದಿನ ಆದಿತ್ಯ ರಾತ್ರಿ ಏನೂ ಆಗೇ ಇಲ್ಲವೇನೋ ಎಂಬಂತೆ ಕೋಣೆಯೊಳಗೆ ಓಡಾಡುತ್ತಿದ್ದ. ಬೆಡ್ಶೀಟ್ ಮಡಚುವುದು, ಫೋನ್ ಚೆಕ್ ಮಾಡುವುದು, ತನ್ನ ದೈನಂದಿನ ಕೆಲಸಗಳಲ್ಲಿ ತೊಡಗಿಕೊಳ್ಳುವುದು ಎಲ್ಲವೂ ಅದೇ ಹಳೆಯ ಶಾಂತಲಯದಲ್ಲಿತ್ತು. ಅವನಲ್ಲಿ ಈಗ ಸಿಟ್ಟಿರಲಿಲ್ಲ, ಕಠೋರತೆಯೂ ಇರಲಿಲ್ಲ. ಕೇವಲ ಒಂದು ರೀತಿಯ ತಟಸ್ಥ ಭಾವನೆ ಇತ್ತು. ಆದರೆ ಅವಳಿಗೆ ಇದು ಅವನ ಕೋಪಕ್ಕಿಂತಲೂ ಹೆಚ್ಚು ನೋವು ನೀಡುತ್ತಿತ್ತು. ತಯಾರಾಗುತ್ತಲೇ ಅವಳು ಕನ್ನಡಿಯ ಮೂಲಕ ಅವನನ್ನು ಗಮನಿಸುತ್ತಿದ್ದಳು. ಅವಳ ಮನಸ್ಸು ಚಡಪಡಿಸುತ್ತಿತ್ತು. ರಾತ್ರಿ ಮಲಗುವ ಮುನ್ನ ಅವನು ತೋರಿದ್ದ ಆ ಬೆಚ್ಚಗಿನ ಅಪ್ಪುಗೆ, ಆ ನಿರೀಕ್ಷಿಸದ ಮುತ್ತುಗಳು, ನಿದ್ದೆ ಬರುವವರೆಗೂ ಅವನು ಅವಳನ್ನು ತಬ್ಬಿ ಹಿಡಿದಿದ್ದ ರೀತಿ, ಅದೆಲ್ಲವೂ ಇನ್ನೂ ಅವಳ ಮನಸ್ಸಿನಲ್ಲಿ ಹಸಿರಾಗಿತ್ತು. ಆದರೆ ಈಗ ಈ ದೂರ. ಅವಳು ಫೋನ್ ತೆರೆದಳು. ಸ್ಮಿತಾಳ ಮೆಸೇಜ್ ಇನ್ನೂ ಅಲ್ಲೇ ಇತ್ತು. ಕೆಲವೊಮ್ಮೆ ಗಂಡಸರು ಮಾತಾಡೋದಿಲ್ಲ ಅವನಿ, ಅವರಿಗೆಲ್ಲ ಅನುಭವಕ್ಕೆ ಬರುತ್ತೆ, ಆದರೆ ಹೇಳ್ಕೊಳ್ಳೋದಿಲ್ಲ. ಮಾತಿಗ ಕಾಯ್ಬೇಡ, ನೀನು ಇನ್ನೂ ಇಲ್ಲೇ ಇದೆಯಾ ಅಂತ ಅವನಿಗೆ ನೆನಪಿಸು. ಒಳ್ಳೆ ಸೀರೆ ಉಟ್ಟು ರೆಡಿಯಾಗು. ಗಂಡಂದ್ರು ಎಷ್ಟೇ ಸಿಟ್ಟಲ್ಲಿದ್ರೂ ಹೆಂಡತಿ ಸೀರೆಯಲ್ಲಿ ಅಂದವಾಗಿ ಕಂಡ್ರೆ ಕರಗಲೇಬೇಕು. ಅವನಿ ದೀರ್ಘವಾಗಿ ಉಸಿರು ತೆಗೆದುಕೊಂಡಳು. ಅವಳು ಒಂದು ಸೀರೆಯನ್ನು ಆರಿಸಿಕೊಂಡಳು. ಸರಳವಾದರೂ ಸುಂದರವಾದ ಸೀರೆ. ಒಮ್ಮೆ ಆದಿತ್ಯನೇ ಇದು ನಿನಗೆ ಚೆನ್ನಾಗಿ ಕಾಣಿಸುತ್ತದೆ ಎಂದು ಅರಿವಿಲ್ಲದೆಯೇ ಹೊಗಳಿದ್ದ ಸೀರೆಯದು. ಅದನ್ನು ಅಚ್ಚುಕಟ್ಟಾಗಿ ಉಟ್ಟು, ಕೂದಲನ್ನು ನೀಟಾಗಿ ಬಾಚಿ, ಒಂದು ಪುಟ್ಟ ಬಿಂದಿ ಇಟ್ಟುಕೊಂಡಳು. ಅಗತ್ಯಕ್ಕಿಂತ ಜಾಸ್ತಿ ಸಮಯವೇ ಹಿಡಿಯಿತು. ಆದರೂ ಗೆಳತಿಯ ಸಲಹೆ ಕೆಲಸ ಮಾಡಬಹುದೇನೋ ಎಂದುಕೊಂಡು ಕಿರಿಕಿರಿಯಿಂದಲೇ ರೆಡಿಯಾದಳು. ಆದಿತ್ಯ ರೂಮಿನಲ್ಲಿ ತನ್ನ ಬ್ಯಾಗ್ ಸಿದ್ಧಪಡಿಸುತ್ತಿದ್ದ. ಅವನಿ ಅವನ ಹತ್ತಿರವೇ ಓಡಾಡುತ್ತಿದ್ದರೂ ಅವನು ಒಮ್ಮೆಯೂ ತಲೆ ಎತ್ತಿ ಅವಳನ್ನು ನೋಡಲಿಲ್ಲ. ಅವಳು ಉದ್ದೇಶಪೂರ್ವಕವಾಗಿ ಅವನ ಎದುರು ಬಂದು ನಿಂತರೂ ಅವನು ಏನನ್ನೋ ಹುಡುಕುವ ನೆಪದಲ್ಲಿ ಅವಳನ್ನು ಕಡೆಗಣಿಸಿದ. ಕೊನೆಗೆ ಅವನ ಮೌನವನ್ನು ಸಹಿಸಲಾರದೆ ಅವಳು ಹಿಂದಿನಿಂದ ಬಂದು ಅವನನ್ನು ಬಹಳ ಗಟ್ಟಿಯಾಗಿ ಅಪ್ಪಿಕೊಂಡಳು. ತನ್ನ ಮುಖವನ್ನು ಅವನ ಬೆನ್ನಿಗೊರಗಿಸಿ, ರೀ, ನನ್ನ ಹತ್ರ ಮಾತಾಡಲ್ವಾ ಎಂದಳು ಮೆಲ್ಲಗೆ. ಆದಿತ್ಯ ಒಂದು ಕ್ಷಣ ಸ್ತಬ್ಧನಾದ. ಕ್ಷಣದ ನಂತರ ಅರಿವಿಲ್ಲದಂತೆಯೇ ಅವನ ತುಟಿಯಂಚಿನಲ್ಲಿ ಒಂದು ಸಣ್ಣ ನಗು ಮೂಡಿತು. ನಂತರ ಆದಿತ್ಯ ನಿಧಾನವಾಗಿ ಅವಳ ಕಡೆಗೆ ತಿರುಗಿದ. ಅವಳು ಸೀರೆಯಲ್ಲಿ ಎಷ್ಟು ಅದ್ಭುತವಾಗಿ ಕಾಣುತ್ತಿದ್ದಾಳೆ ಎಂದು ನೋಡಿದಾಗ ಅವನಿಗೆ ಒಂದು ಕ್ಷಣ ಮಾತು ಹೊರಡಲಿಲ್ಲ. ಅವಳ ಕಣ್ಣುಗಳಲ್ಲಿ ಇನ್ನೂ ಆ ಅಳುವಿನ ಗುರುತಿತ್ತು. ಆದರೆ ಮುಖದಲ್ಲಿ ಅವನನ್ನು ಮೆಚ್ಚಿಸುವ ಹಂಬಲವಿತ್ತು. ಅವನು ಏನೂ ಮಾತನಾಡದೆ ಅವಳ ಕೈ ಹಿಡಿದು ಕರೆದುಕೊಂಡು ಹೋಗಿ ಪಕ್ಕದಲ್ಲಿದ್ದ ಮಂಚದ ಮೇಲೆ ಕೂರಿಸಿದ. ಕ್ಷಣಕಾಲ ಅವಳನ್ನೇ ನೋಡಿದವನು ಅವಳೆದಿರು ಕೆಳಗೆ ನೆಲದ ಮೇಲೆ ಮೊಣಕಾಲೂರಿ ಕುಳಿತ. ಅವನ ಈ ನಡವಳಿಕೆಯಿಂದ ಅವನಿ ಗಾಬರಿಯಾದಳು. ಆದಿತ್ಯ, ಏನ್ ಮಾಡ್ತಿದ್ದೀರಿ ಎಂದು ಅವಳು ಕೇಳುವಷ್ಟರಲ್ಲಿಯೇ ಅವನು ಅವಳ ಕೈ ಹಿಡಿದುಕೊಂಡಿದ್ದ. ಅವನಿ ಎಂದವನು ದೀರ್ಘವಾಗಿ ನಿಟ್ಟುಸಿರು ಬಿಟ್ಟ. ನಿನ್ನೆ ನಂಗೆ ನಿಜವಾಗೂ ತುಂಬ ಬೇಜಾರಾಗಿತ್ತು. ಅವಳು ಏನೋ ಹೇಳಲು ಹೋದಾಗ ಅವನು ಅವಳ ಕೈಗಳನ್ನು ಸ್ವಲ್ಪ ಗಟ್ಟಿಯಾಗಿ ಹಿಡಿದು ಸುಮ್ಮನೆ ತನ್ನ ಮಾತನ್ನು ಕೇಳಿಸಿಕೊಳ್ಳುವಂತೆ ಸನ್ನೆ ಮಾಡಿದ. ನಿಂಗೆ ಇದನ್ನು ಹೇಗೆ ವಿವರಿಸ್ಲಿ? ನಾವಿಬ್ಬರು ಕೇವಲ ಈ ಮನೆಯಲ್ಲಿ ಜೊತೆಯಾಗಿ ಬದುಕ್ತಿರೋರಲ್ಲ. ನಾವಿಬ್ಬರು ಗಂಡ ಹೆಂಡತಿ ಅಂದಮೇಲೆ ನಾವಿಬ್ಬರು ಪಾರ್ಟ್ನರ್ಸ್ ಆಗಿರಬೇಕು. ಏನಾದರೂ ಘಟನೆ ನಡೆದಾಗ, ಏನಾದರೂ ನಿಂಗೆ ಕಿರಿಕಿರಿ ಉಂಟು ಮಾಡಿದಾಗ, ನಿಂಗೆ ಭಯ ಆದಾಗ ಅಥವಾ ಗೊಂದಲವಾದಾಗ ನೀನು ಅದನ್ನು ಒಬ್ಬನೇ ನಿಭಾಯಿಸೋ ಅಗತ್ಯ ಇಲ್ಲ. ವಿಷಯ ಹಂಚ್ಕೊಳ್ಳೋದು ಅಂದರೆ ನೀನು ಅಬಲೆ ಅಂತ ಅರ್ಥ ಅಲ್ಲ, ಅಥವಾ ನಿನ್ನ ಅಸ್ತಿತ್ವ ನೀನು ಕಳ್ಕೊಳ್ತೀಯ ಅಂತಲೂ ಅಲ್ಲ. ನಾವಿಬ್ಬರು ಈ ಜೀವನದ ಪಯಣದಲ್ಲಿ ಸಮಾನ ಪಾಲುದಾರರು. ನಮ್ಮ ನಡುವಿನ ಈ ಬಂಧ ಇದೆಯಲ್ಲ, ಈ ಜಗತ್ತಿನ ಮಿಕ್ಕೆಲ್ಲ ಸಂಬಂಧಗಳಿಗಿಂತ ಭಿನ್ನ ಆದದ್ದು, ಮೆಲ್ಲಗೆ ಹೇಳಿದ್ದ. ಅವನಿ, ಸಹಾಯ ಕೇಳೋದು ಅಂದರೆ ನಿನ್ನನ್ನು ನೀನು ಕಳ್ಕೊಳ್ಳೋದು ಅಂತಲ್ಲ. ಅದು ನೀನು ಯಾರ ಜೊತೆ ಬದುಕಿನ ಹಾದಿಯಲ್ಲಿ ನಡೆಯೋಕೆ ಆಯ್ಕೆ ಮಾಡ್ಕೊಂಡಿದೆಯೋ ಆ ವ್ಯಕ್ತಿ ಮೇಲಿಟ್ಟಿರೋ ನಂಬಿಕೆ. ಅವಳ ಕಣ್ಣುಗಳಲ್ಲಿ ನೀರು ತುಂಬಿಕೊಂಡಿತ್ತು. ಯಾವುದೋ ಗಲಾಟೆ ಮಾಡಬೇಕು ಅನ್ನೋ ಉದ್ದೇಶದಿಂದ ನೀನೇನು ಮಾಡಿಲ್ಲ ಅಂತ ನಂಗೆ ಗೊತ್ತು. ನಿಂಗೆ ರಾಧಾಳ ಮೇಲೆ ಕಾಳಜಿ ಇತ್ತು, ಅದಕ್ಕೆ ನೀನು ಅಲ್ಲಿಗೆ ಹೋದೆ. ಅಂದರೆ ಅದೇ ನಿನ್ನ ವ್ಯಕ್ತಿತ್ವ, ಅದನ್ನು ನಾನು ಇಷ್ಟಪಡ್ತೀನಿ, ಗೌರವಿಸ್ತೀನಿ. ಆದರೆ ನೀನು ವಿಷಯಗಳನ್ನು ನಿನ್ನಲ್ಲೇ ಇಟ್ಕೊಂಡಾಗ, ಎಲ್ಲನೂ ಒಬ್ಬಳೇ ನಿರ್ಧರಿಸಿದಾಗ ಅದು ನಂಗೆ ಭಯ ಹುಟ್ಟಿಸುತ್ತೆ. ಸಮಸ್ಯೆ ಬಗ್ಗೆ ನಂಗೆ ಭಯ ಇಲ್ಲ, ಆದರೆ ಅದು ನಮ್ಮ ನಡುವೆ ಸೃಷ್ಟಿಸೋ ಈ ದೂರ ಇದೆಯಲ್ಲ, ಅದ್ರ ಬಗ್ಗೆ ನಂಗೆ ಆತಂಕ ಆಗುತ್ತೆ. ನಾವಿಬ್ಬರು ಈಗ ಒಂದು ಟೀಮ್. ನಿನ್ನ ಭಯ, ನಿನ್ನ ಅನುಮಾನ, ನಿನ್ನ ಇನ್ಸೆಕ್ಯೂರಿಟಿಗಳು ಇವೆಲ್ಲವೂ ಈಗ ಕೇವಲ ನಿಂದಲ್ಲ, ಇವು ನಮ್ಮಿಬ್ಬರದ್ದು. ಅವನಿಯ ತುಟಿಗಳು ನಡುಗುತ್ತಿದ್ದವು. ಹೌದು, ನಾನು ರಾಧಾ ವಿಷಯದಲ್ಲಿ ಅಡ್ಡ ಬಂದೆ. ನಿಂಗೆ ಆ ವಿಷಯ ಅರ್ಥ ಆಗೋದಿಲ್ಲ ಅನ್ನೋ ಕಾರಣಕ್ಕಲ್ಲ, ನಿಂಗೆ ಎಲ್ಲಿ ನೋವಾಗುತ್ತೋ ಅನ್ನೋ ಭಯ ನನಗಿತ್ತು. ಆದರೆ ಅದನ್ನು ಸರಿಯಾಗಿ ವಿವರಿಸೋ ಬದಲು ನಾನು ಸಿಟ್ಟು ಮಾಡಿಕೊಂಡೆ. ಅದು ನನ್ನ ತಪ್ಪು, ಕ್ಷಮಿಸು. ನಂತರ ಒಂದು ಪುಟ್ಟ ಸಮಾಧಾನದ ನಗುವಿನೊಂದಿಗೆ ಹೇಳಿದ,
ಯಾವುದನ್ನು ನೀನೊಬ್ಳು ತಲೆ ಮೇಲೆ ಹೊತ್ಕೋಬೇಡ ಅವನಿ. ವಿಷಯಗಳನ್ನು ಹಂಚ್ಕೊ, ನನ್ನ ಹತ್ರ ಹೇಳು. ಅದು ನಿಂಗೆ ಕಡ್ಡಾಯ ಅಂತಲ್ಲ, ಆದರೆ ನಿಂಗೆ ಆ ಹಕ್ಕಿದೆ ಅನ್ನೋ ಕಾರಣಕ್ಕೆ. ಪಾರ್ಟ್ನರ್ಶಿಪ್ ಅಂದರೆ ಕೇವಲ ಸುಖ ಹಂಚ್ಕೊಳ್ಳೋದಲ್ಲ ಅವನಿ, ಇಂಥ ಕಷ್ಟದ ನಿರ್ಧಾರಗಳಲ್ಲೂ ಜೊತೆಯಾಗಿರೋದು ಎಂದು ಅವಳ ಕೈಗೆ ಮುತ್ತಿಟ್ಟ ಆದಿತ್ಯ. ಅವನಿಯ ಕಣ್ಣಿನಿಂದ ಕಣ್ಣೀರು ಜಾರಿತ್ತು. ನಂಗೆ ಗೊತ್ತು ಆದಿತ್ಯ, ನಾನು ನಿಮ್ಗೆ ಹೇಳಬೇಕಿತ್ತು, ಆದರೆ ನೀವು ಆ ವಿಷಯ ಅಂದ ತಕ್ಷಣ ಸಿಟ್ಟು ಮಾಡ್ತಿದ್ರಿ. ಅದಕ್ಕೆ ನಾನು ಈ ಸಮಸ್ಯೆನ ಬಗೆಹರಿಸಿ ಆಮೇಲೆ ಬಂದು ನಿಮ್ಗೆ ವಿಷಯ ತಿಳಿಸೋಣ ಅಂದ್ಕೊಂಡಿದ್ದೆ. ವಿಷಯ ಇಷ್ಟೊಂದು ವಿಕೋಪಕ್ಕೆ ಹೋಗುತ್ತೆ ಅಂತ ನಾನು ಕನಸಲ್ಲೂ ಅಂದ್ಕೊಂಡಿರಲಿಲ್ಲ. ನನ್ನನ್ನು ಕ್ಷಮಿಸ್ಬಿಡಿ, ದೈನ್ಯವಾಗಿ ಹೇಳಿದ್ದಳು. ಆದಿತ್ಯ ಅವಳನ್ನು ಸಮಾಧಾನಪಡಿಸಲು ಏನೋ ಹೇಳಲು ಹೋದ, ಆದರೆ ಅವಳು ಅವನಿಗೆ ಮಾತನಾಡಲು ಬಿಡದೆ ಮುಂದುವರೆಸಿದಳು. ಆದರೆ ಆದಿತ್ಯ, ನೀವು ಒಂದು ಕ್ಷಣ ಯೋಚನೆ ಮಾಡಿ. ನಾನು ಅಲ್ಲಿಗೆ ಹೋಗಿದ್ದು ಕೇವಲ ಹಠಕ್ಕಲ್ಲ. ರಾಧಾ ಜಾಗದಲ್ಲಿ ನಮ್ಮ ಪಾವನಿ ಇದ್ದಿದ್ರೆ ನಾವು ಹೀಗೆ ಸುಮ್ಮನೆ ಇರ್ತಿದ್ವಾ? ಅವಳು ಓದ್ ಅರ್ಧಕ್ಕೆ ನಿಂತು ಇಷ್ಟು ಇಲ್ದ ಮದುವೆ ಆಗ್ತಿದೆ ಅಂದಾಗ ನೀವು ಸುಮ್ಮನೆ ನೋಡ್ತಾ ಕೂರ್ತಿದ್ರಾ? ಈ ಹೋಲಿಕೆ ಆದಿತ್ಯನನ್ನು ಒಂದು ಕ್ಷಣ ಮೌನವಾಗಿಸಿತು. ಅವನಿ ಬಿಡದೆ ಹೇಳಿದಳು, ಆ ಹುಡುಗಿ ಕನಸುಗಳು ನುಚ್ಚುನೂರಾಗಬಾರ್ದು ಅಂತ ನಾನು ಅಲ್ಲಿಗೆ ಹೋಗಿದ್ದು. ಆದರೆ ನಿಮ್ಗೆ ನನ್ನ ಕಾಳಜಿ ಅರ್ಥ ಆಗ್ತಿಲ್ಲ. ನಾನು ಏನೇ ಹೇಳಿದರೂ ನಿಮ್ಗೆ ಅದು ತಪ್ಪಾಗಿ ಕಾಣಿಸುತ್ತೆ ಎನ್ನುತ್ತಾ ಅವಳು ಮುನಿಸಿನಿಂದ ಮುಖ ತಿರುಗಿಸಿದಳು. ಆದಿತ್ಯನ ಮುಖದಲ್ಲಿ ಒಂದು ಸಣ್ಣ ನಗು ಮೂಡಿತ್ತು. ಯಾಕೆ ನಗ್ತಿದ್ದೀರಾ ಈಗ? ನಾನಿಲ್ಲಿ ಇಷ್ಟು ಸೀರಿಯಸ್ ಆಗಿ ಮಾತಾಡ್ತಿದ್ದೆ ನಿಮಗೆಲ್ಲ ಜೋಕ್ ಥರ ಕಾಣ್ತಿದ್ಯಾ? ಹೌದು ಬಿಡಿ, ಇಲ್ಲಿ ನೀವೊಬ್ಬರೇ ಹೀರೋ, ನೀವೊಬ್ಬರೇ ಬುದ್ಧಿವಂತರು. ನಾನು ಮಾಡೋದೆಲ್ಲ ಬರೀ ತಮಾಷೆ ಅಲ್ವಾ ಎಂದು ಕೆಂಡಾಮಂಡಲವಾದಳು. ಆದಿತ್ಯ ಅವಳ ಈ ಸಿಟ್ಟಿಗೆ ಉತ್ತರಿಸದೆ ಮೆಲ್ಲನೆ ಎದ್ದು ಕಿಟಕಿಯ ಬಳಿ ಹೋಗಿ ನಿಂತುಕೊಂಡ. ಹೊರಗೆ ಹಸಿರಿನ ನಡುವೆ ಬೀಸುತ್ತಿದ್ದ ತಂಗಾಳಿಯನ್ನು ಅನುಭವಿಸುತ್ತಾ ಅವನು ಯಾವುದೋ ಆಳವಾದ ಯೋಚನೆಯಲ್ಲಿ ಮುಳುಗಿದಂತೆ ಕಂಡ. ಅವನಿ ಅವನ ಬೆನ್ನನ್ನೇ ದಿಟ್ಟಿಸಿ ನೋಡಿದಳು. ಅವಳ ಸಿಟ್ಟು ಈಗ ನಿಧಾನವಾಗಿ ಆತಂಕಕ್ಕೆ ತಿರುಗಿತು. ಆದಿತ್ಯ, ಏನಾಯ್ತು ಎಂದು ಕೇಳುತ್ತಾ ಅವಳು ಮೆಲ್ಲನೆ ಅವನ ಹತ್ತಿರ ಹೋಗಿ ನಿಂತಳು. ಆದಿತ್ಯ ನಿಧಾನವಾಗಿ ಅವಳ ಕಡೆಗೆ ತಿರುಗಿ, ಅವನಿ, ನೀನು ಯಾವುದನ್ನು ವಿವರಿಸೋ ಅಗತ್ಯ ಇಲ್ಲ. ನಂಗೆ ಗೊತ್ತು ನೀನು ಪಾವನಿ ಉದಾಹರಣೆ ಯಾಕೆ ಕೊಟ್ಟೆ ಅಂತ. ಆದರೆ ನಿಂಗೊಂದು ವಿಷಯ ಗೊತ್ತಾ? ನೀನು ಈ ಹೋಲಿಕೆ ಮಾಡೋಕ್ಕೂ ಮೊದಲೇ ನಿನ್ನೆ ರಾಧಾಳ ಬಗ್ಗೆ ಯೋಚಿಸಿದಾಗ ಅವಳ ಕಣ್ಣಲ್ಲಿರೋ ಆತಂಕ ನೆನಪಾದಾಗಲೇ ನಾನು ಅವಳಿಗೆ ಸಹಾಯ ಮಾಡೋಣ ಅಂತ ನಿರ್ಧಾರ ಮಾಡಿಬಿಟ್ಟಿದ್ದೆ. ಈ ಮೊದಲು ಕೂಡ ನಾನು ಹಿಂಜರಿತಾ ಇದ್ದಿದ್ದು ಅವಳಿಗೆ ಸಹಾಯ ಮಾಡೋದಕ್ಕಲ್ಲ, ಬದಲಾಗಿ ಆ ಶಶಿಧರ್ನಂಥವ್ರ ಜೊತೆ ವ್ಯವಹರಿಸುವಾಗ ನಿನಗೇನಾದರೂ ತೊಂದರೆ ಆಗಿಬಿಟ್ರೆ ಅನ್ನೋ ಆತಂಕದಿಂದ. ಅವಳು ಸಂಶಯದಿಂದಲೇ ಅವನನ್ನು ನೋಡಿದಳು. ನಂಗೆ ಅರ್ಥ ಆಗುತ್ತೆ ನೀನು ಯಾಕೆ ಹಾಗೆ ಮಾಡಿದೆ ಅನ್ನೋದು ನಂಗೆ ಗೊತ್ತಿದೆ. ನಿಂಗೆ ಮಮತೆ ಜಾಸ್ತಿ, ಅದೇ ನಿನ್ನ ವ್ಯಕ್ತಿತ್ವ. ಮತ್ತು ನಿಂಗೆ ಯಾರ್ದೋ ಮೇಲೆ ಕಾಳಜಿ ಬಂದಾಗ ನೀನು ಲೆಕ್ಕಾಚಾರ ಹಾಕಲ್ಲ, ಕಾಯಲ್ಲ, ನೇರವಾಗಿ ಕೆಲಸಕ್ಕೆ ಇಳಿದ್ಬಿಡ್ತೀಯ. ನನಗೂ ರಾಧಾಗೆ ಸಹಾಯ ಮಾಡಬೇಕು ಅನ್ನೋ ಆಸೆ ಇತ್ತು. ಒಬ್ರಿಗೆ ಸಹಾಯ ಮಾಡೋಲ್ಲಿ ತಪ್ಪಂತಿದ್ವಲ್ಲಿ ನಾನೆಲ್ಲೂ ಹಿಂದೆ ಮುಂದೆ ನೋಡಿಲ್ಲ, ಒಂದು ಕ್ಷಣ ಕೂಡ ಹಿಂಜರ್ದಿಲ್ಲ. ಆದರೆ ಅವನಿ, ಈಗಿದು ಕೇವಲ ಸಹಾಯ ಮಾಡಬೇಕು ಅನ್ನೋ ಆಸೆ ಬಗ್ಗೆ ಮಾತ್ರ ಅಲ್ಲ, ನಾವು ಹೇಗೆ ಸಹಾಯ ಮಾಡ್ತೀವಿ ಅನ್ನೋದ್ರ ಬಗ್ಗೆನೂ ನಾನು ಯೋಚನೆ ಮಾಡಬೇಕು. ಒಂದು ಕುಟುಂಬ ಆಗಿ, ಒಂದು ಜೋಡಿಯಾಗಿ ನಾನು ಕೇವಲ ನಿನ್ನ ಉದ್ದೇಶಗಳನ್ನು ಮಾತ್ರ ನೋಡೋಕ್ಕಾಗಲ್ಲ ಎಂದು ಅವಳ ಹತ್ತಿರ ಬಂದ. ಯಾವ್ದು ಅಗತ್ಯ, ಯಾವ್ದು ಸುರಕ್ಷಿತ ಮತ್ತು ದೀರ್ಘಕಾಲದವರೆಗೆ ಯಾವ್ದು ನಿಜವಾಗೂ ಕೆಲಸ ಮಾಡುತ್ತೆ ಅನ್ನೋದನ್ನು ನಾನು ನಿರ್ಧಾರ ಮಾಡಬೇಕಾಗತ್ತೆ ಎಂದ. ಅವಳು ಅವನನ್ನೇ ದಿಟ್ಟಿಸಿ ನೋಡಿದಳು. ನಾವು ರಾಧಾಗೆ ಸಹಾಯ ಮಾಡೋಣ, ಇಬ್ಬರೂ ಜೊತೆಯಾಗಿ, ದೃಢವಾಗಿ ಹೇಳಿದ್ದ. ಅವನಿಯ ತುಟಿಯಂಚಿನಲ್ಲಿ ಸಮಾಧಾನದ ಸಣ್ಣ ನಗು ಅರಳಿತ್ತು. ನಾವು ಶಾಂತವಾಗಿ ಕೂತು ಯೋಚನೆ ಮಾಡೋಣ ಅವನಿ, ಒಂದು ಒಳ್ಳೆ ದಾರಿನೇ ಹುಡ್ಕೋಣ, ಮತ್ತು ನಾವು ಏನೇ ಮಾಡಿದ್ರು ಅದನ್ನೊಂದು ಟೀಮಾಗಿ ಮಾಡೋಣ ಎಂದ. ಅವಳು ಏನನ್ನೂ ಮಾತನಾಡಲಿಲ್ಲ. ಕೇವಲ ಒಂದು ಹೆಜ್ಜೆ ಮುಂದೆ ಬಂದವಳು ಅವನನ್ನು ಗಟ್ಟಿಯಾಗಿ ಅಪ್ಪಿಕೊಂಡಳು. ಆದಿತ್ಯ ಕೂಡ ಅವಳನ್ನು ಗಟ್ಟಿಯಾಗಿ ಹಿಡಿದುಕೊಂಡ. ಅವಳ ತಲೆಯ ಮೇಲೆ ತನ್ನ ಗಲ್ಲವನ್ನಿಟ್ಟು ಅವಳನ್ನು ಬಹಳ ಹತ್ತಿರವಾಗಿ ಹಿಡಿದುಕೊಂಡ. ನಿನ್ನೆಯಿಂದ ಅವಳ ಎದೆಯಲ್ಲಿ ಮನೆ ಮಾಡಿದ್ದ ಆ ಆತಂಕ ಈಗ ಪೂರ್ತಿಯಾಗಿ ಕರಗಿ ಹೋಗಿತ್ತು. ಅವಳಿಗೆ ಈಗ ನೆಮ್ಮದಿಯ ನಿಟ್ಟುಸಿರು ಬಿಡುವಂತಾಯಿತು. ಅವಳು ಅವನ ಎದೆಯಲ್ಲಿ ಮುಖ ಮುಚ್ಚಿಕೊಂಡು ನಿಂತಿದ್ದಾಗ ಇಡೀ ಪ್ರಪಂಚವೇ ನಿಂತು ಹೋದ ಅನುಭವ. ಆದಿತ್ಯ ಅವಳ ಮೃದುವಾದ ಕೂದಲನ್ನು ಸವರುತ್ತಾ ಅವಳ ಕುತ್ತಿಗೆಯ ಬಳಿ ಇದ್ದ ಮಲ್ಲಿಗೆ ಹೂವಿನ ಘಮವನ್ನು ಆಸ್ವಾದಿಸಿದ. ನಿಧಾನವಾಗಿ ಅವಳನ್ನು ತನ್ನ ಅಪ್ಪುಗೆಯಿಂದ ಸ್ವಲ್ಪ ದೂರ ಸರಿಸಿ ಅವಳ ಕಣ್ಣುಗಳನ್ನು ದಿಟ್ಟಿಸಿ ನೋಡಿದ. ಅವನಿ ನಾಚಿಕೆಯಿಂದ ತಲೆ ತಗ್ಗಿಸಿದಳು. ಆದಿತ್ಯನ ನೋಟದಲ್ಲಿ ಈಗ ಒಂದು ವಿಚಿತ್ರವಾದ ಸೆಳೆತವಿತ್ತು. ಅವನು ಅವಳನ್ನು ಆ ಕನ್ನಡಿಯ ಮುಂದೆ ಕರೆದುಕೊಂಡು ಹೋಗಿ ನಿಲ್ಲಿಸಿದ. ಅವನಿ, ಇವತ್ತು ನೀನೀಗ ಸೀರೆ ಯಾಕೆ ಹುಟ್ಟಿದೀಯ ಅಂತ ನಂಗೆ ಗೊತ್ತು ಎಂದ ಅವನ ದನಿ ಈಗ ಪೂರ್ತಿ ಬದಲಾಗಿತ್ತು. ಅದರಲ್ಲಿ ಒಂದು ರೀತಿಯ ತುಂಟತನವಿತ್ತು. ಅವನಿ ಏನೂ ಮಾತನಾಡದೆ ತುಟಿ ಕಚ್ಚಿಕೊಂಡಳು. ಆದಿತ್ಯ ಅವಳನ್ನು ಹಿಂದಿನಿಂದ ತಬ್ಬಿಕೊಂಡು ನಿಧಾನವಾಗಿ ತನ್ನ ಕೈಗಳನ್ನು ಅವಳ ಸೀರೆಯ ನೆರಿಗೆಗಳ ಸನಿಹಕ್ಕೆ ಒಯ್ದು ಅವಳ ನಗ್ನ ನಡುವಿನ ಮೇಲೆ ತನ್ನ ಬೆರಳುಗಳನ್ನು ಆಡಿಸಿದ. ಅವನ ಬೆರಳುಗಳ ಸ್ಪರ್ಶಕ್ಕೆ ಅವನಿಯ ಇಡೀ ದೇಹ ರೋಮಾಂಚನಗೊಂಡಿತು. ಕ್ಷಣದ ನಂತರ ಅವಳನ್ನು ತನ್ನೆಡೆಗೆ ತಿರುಗಿಸಿಕೊಂಡ. ಇವತ್ತಿಷ್ಟೆಲ್ಲ ಕಷ್ಟಪಟ್ಟಿದೆಯಲ್ಲ
ಎಂದವನೇ ಅವಳ ಸೀರೆ, ಮುಡಿದಿದ್ದ ಹೂವು ಮತ್ತು ಆ ಪುಟ್ಟ ಬಿಂದಿಯನ್ನು ಒಮ್ಮೆ ದಿಟ್ಟಿಸಿ ನೋಡಿದ. ಇದೆಲ್ಲ ನನ್ನ ಗಮನಕ್ಕೆ ಬರಲ್ಲ ಅಂತ ಅಂದ್ಕೊಂಡಿದ್ಯಾ? ನಾನು ನಿಮಗೋಸ್ಕರ ಏನೂ ಮಾಡಿಲ್ಲ ಎಂದು ಗೊಣಗಿದಳು. ಹೌದಾ? ಹಾಗಿದ್ರೆ ಬೆಳಗ್ಗೆನೆ ನೀನು ಇಷ್ಟೊಂದು ಚೆನ್ನಾಗಿ ಕಾಣ್ತಿರೋದು ಯಾಕೆ? ಪಿಸುಗುಟ್ಟಿದ. ಅವಳು ಅಲ್ಲಿಂದ ಸರಿಯಲು ಪ್ರಯತ್ನಿಸಿದಳು. ಆದರೆ ಅವನು ಅವಳನ್ನು ತನ್ನೆಡೆಗೆ ಸೆಳೆದು ಗಟ್ಟಿಯಾಗಿ ಹಿಡಿದುಕೊಂಡ. ನನಗೋಸ್ಕರನೇ ರೆಡಿಯಾಗಿದೆಯಲ್ವಾ? ಹಾಗಿರುವಾಗ ನಾನು ಸ್ವಲ್ಪ ರಿಯಾಕ್ಟ್ ಮಾಡಬೇಕಲ್ಲ ಎಂದ ತಕ್ಷಣ ಅವನಿಯ ಹೃದಯ ಬಡಿತ ಜೋರಾಗಿತ್ತು. ಅವಳು ಯೋಚಿಸುವಷ್ಟರಲ್ಲಿ ಅವಳ ನಡುವನ್ನು ಸ್ವಲ್ಪ ಗಟ್ಟಿಯಾಗಿಯೇ ಚಿವುಟಿಬಿಟ್ಟ. ಆದಿತ್ಯ ಎಂದು ಮೆಲ್ಲಗೆ ಉದ್ಗರಿಸುತ್ತಾ ಅವನ ತೋಳುಗಳನ್ನು ಹಿಡಿದುಕೊಂಡಳು. ಅವನಿ ಪೂರ್ತಿ ಕೆಂಪಾಗಿದ್ದಳು. ಆದಿತ್ಯ ಅವಳ ಸೀರೆಯ ಅಂಚನ್ನು ಸ್ವಲ್ಪ ಸರಿಸಿ ಅವಳ ನಡುವಿನ ಮೇಲೆ ಮತ್ತೆ ತನ್ನ ಕೈಯಿಟ್ಟು, ಈ ಸಲನೂ ತುಂಬ ಉರಿತಿದ್ಯಾ ಎಂದು ಅವನು ಆ ಜಾಗವನ್ನು ಬೆರಳುಗಳಿಂದ ಸವರಿದ. ಅವನ ಸ್ಪರ್ಶಕ್ಕೆ ಅವಳು ಕಣ್ಣು ಮುಚ್ಚಿಕೊಂಡಳು. ಹೌದು, ಸ್ವಲ್ಪ ಎಂದು ಅಸ್ಪಷ್ಟವಾಗಿ ಹೇಳಿದಳು. ಅಷ್ಟೇ. ಆದಿತ್ಯ ತಕ್ಷಣ ಅವಳ ಮುಂದೆ ಕೆಳಕ್ಕೆ ಬಾಗಿ ಅವಳ ನಡುವಿನ ಮೇಲೆ ಮುತ್ತಿಟ್ಟ. ಆ ಸ್ಪರ್ಶ ಎಷ್ಟು ಗಾಢವಾಗಿತ್ತೆಂದರೆ ಅವನಿಯ ಉಸಿರು ಒಂದು ಕ್ಷಣ ನಿಂತು ಹೋದಂತಾಯಿತು. ಅನಾಯಾಸವಾಗಿ ಅವಳ ಬೆರಳುಗಳು ಅವನ ತಲೆ ಕೂದಲಲ್ಲಿ ಬೆರೆತು ಹೋದವು. ಆ ಕ್ಷಣವನ್ನು ಬಿಡಲಿಚ್ಛಿಸದಂತೆ ಅವನು ತನ್ನ ತುಟಿಗಳಿಂದ ಅಲ್ಲಿ ಪ್ರೀತಿಯ ಹೊಸ ಮುದ್ರೆಯನ್ನು ಒತ್ತುತ್ತಿದ್ದ. ಹಾಗೆಯೇ ಮೆಲ್ಲನೆ ಸರಿದ ಅವನ ತುಟಿಗಳು ಅವಳ ನಡುಬಿಂದುವಿಗೆ ಗಾಢವಾದ ಮುತ್ತನ್ನಿಟ್ಟವು. ಆ ಕ್ಷಣದ ಸ್ಪರ್ಶಕ್ಕೆ ಅವನಿ ಅಕ್ಷರಶಃ ಕಂಪಿಸಿ ಹೋದಳು. ನಾಚಿಕೆಯಿಂದ ಕೆಂಪೇರುತ್ತಾ ಕಣ್ಣು ಮುಚ್ಚಿ ಅವನ ಕೂದಲನ್ನು ಇನ್ನಷ್ಟು ಬಿಗಿಯಾಗಿ ಹಿಡಿದುಕೊಂಡಳು. ಒಂದು ಕ್ಷಣದ ನಂತರ ಆದಿತ್ಯ ಎದ್ದು ನಿಂತು ಅವಳನ್ನು ನೋಡಿದಾಗ ಅವಳ ಮುಖದಲ್ಲಿ ನಾಚಿಕೆ ಮತ್ತು ಖುಷಿಯ ಮಿಶ್ರಣವಿತ್ತು. ಈಗ ಉರಿ ಕಡಿಮೆ ಆಯಿತು ಅನಿಸುತ್ತೆ ಎಂದು ಅವನು ಕೀಟಲೆ ಮಾಡಿದಾಗ ಅವಳು ಮುಜುಗರದಿಂದ ಮುಖವನ್ನು ಅವನ ಎದೆ ಮೇಲೆ ಮುಚ್ಚಿಕೊಂಡಳು. ಯಾವಾಗಲೂ ನನ್ನನ್ನು ಹೀಗೆ ಕಾಡಿಸ್ಬೇಡಿ ಎಂದಳು. ಹಾಗಿದ್ರೆ ನನ್ನೆದುರು ಈ ರೀತಿ ಬಂದು ನಿಲ್ಬೇಡ. ನಂಗೆ ಕಂಟ್ರೋಲ್ ತಪ್ಪೋದ್ರೆ ಕಷ್ಟ, ಆಮೇಲೆ ಅದು ನಿಂಗೆ ತೊಂದರೆ ಆಗುತ್ತೆ ಎಂದು ಪಿಸುಗುಟ್ಟಿದ. ಅವಳು ಏನನ್ನೂ ಮಾತನಾಡಲಿಲ್ಲ. ಆದರೆ ಅವಳ ಮುಖದಲ್ಲಿದ್ದ ಆ ನಗು ಮಾತ್ರ ಎಲ್ಲವನ್ನೂ ಹೇಳುತ್ತಿತ್ತು. ಅವನ ಅಪ್ಪುಗೆಯಿಂದ ಬಿಡಿಸಿಕೊಂಡು ಚೆಲ್ಲಾಪಿಲ್ಲಿಯಾಗಿದ್ದ ತನ್ನ ಸೀರೆಯ ನೆರಿಗೆಗಳನ್ನು ಸರಿಪಡಿಸಿಕೊಳ್ಳುತ್ತಾ, ಆದಿತ್ಯ ಸಾಕು ಬಿಡಿ, ತುಂಬ ತಡ ಆಯಿತು, ಅತ್ತೇನೂ ಕಾಯ್ತಿರ್ತಾರೆ ಎಂದಳು, ನಾಚಿಕೆಯಿಂದ ಕೆಂಪಾದ ಮುಖವನ್ನು ಮರೆಮಾಚುತ್ತಾ. ಸರಿ, ಹೊರಡೋಣ ಎಂದವನೇ ಆದಿತ್ಯ ತನ್ನ ಬ್ಯಾಗ್ ಎತ್ತಿಕೊಂಡು ರೂಮಿನಿಂದ ಹೊರಬರಲು ಹೆಜ್ಜೆ ಹಾಕಿದ. ಹಾಲಿನಲ್ಲಿ ನಡೆಯುವಾಗ ಆದಿತ್ಯ ನಿಧಾನವಾಗಿ ಅವಳ ಸನಿಹ ಬಂದು ಮೆಲ್ಲನೆ ಹೇಳಿದ, ಅಂದ್ಹಾಗೆ ಅವನಿ, ನನ್ನನ್ನು ಮೆಚ್ಚೋಕೆ ನೀನು ಈ ರೀತಿ ಸೀರೆ ಉಟ್ಟು ಕಷ್ಟಪಟ್ಟು ರೆಡಿಯಾಗೋ ಅಗತ್ಯ ಇಲ್ಲ. ಈ ಹೊರಗಿನಂದ ನೋಡಿ ನನ್ನ ನಿರ್ಧಾರಗಳನ್ನು ಬದಲಿಸೋ ವ್ಯಕ್ತಿ ನಾನಲ್ಲ. ನಾನು ಯಾವುದನ್ನಾರು ಒಪ್ಕೊಳ್ಬೇಕು ಅಂದರೆ ಅದಕ್ಕೆ ಗಟ್ಟಿಯಾದ ಕಾರಣ ಬೇಕೇ ಹೊರತು ಈ ಥರದ ಪ್ರಯತ್ನಗಳಲ್ಲ ಎಂದು ನಕ್ಕ. ಅವನ ಮಾತನ್ನು ಕೇಳಿ ಅವನಿಗೆ ಒಂದು ಕ್ಷಣ ಬೇಜಾರಾಯಿತು. ಜೊತೆಗೆ ಸ್ಮಿತಾ ಮೇಲೆ ಸಿಟ್ಟು ಬಂತು. ಅವಳು ಮುಖ ತಿರುಗಿಸುತ್ತಾ, ನಂಗೆ ಗೊತ್ತಿತ್ತು ಆದಿತ್ಯ ಇವೆಲ್ಲ ವರ್ಕ್ ಆಗಲ್ಲ ಅಂತ. ಆ ಕತ್ತೆ ಸ್ಮಿತಾ ಇದ್ದಾಳಲ್ಲ, ಅವಳೇ ಇಷ್ಟೆಲ್ಲ ಹೇಳ್ಕೊಟ್ಟಿದ್ದು. ಟೆನ್ಷನಲ್ಲಿ ಏನು ಮಾಡಬೇಕು ಅಂತ ತೋಚದೆ ಅವಳು ಮಾತು ಕೇಳಿ ನಾನು ಹೀಗೆಲ್ಲ ಮಾಡಿದ್ದು ಎಂದು ತನ್ನ ಮೇಲೆ ತಾನೇ ಸಿಟ್ಟು ಮಾಡಿಕೊಳ್ಳುತ್ತಾ ಗೊಣಗಿದಳು. ಓಹೋ, ಸ್ಮಿತಾ ಹೇಳಿದ್ದಕ್ಕಿದೆಲ್ಲ ಮಾಡಿದ್ಯಾ? ಅಂದರೆ ಹೇಗಾದರೂ ನಿಮ್ಮನ್ನು ಇಂಪ್ರೆಸ್ ಮಾಡಬೇಕು ಅಂದ್ಕೊಂಡೆ ಅಷ್ಟೆ. ನನ್ನ ಹತ್ರ ಮಾತಾಡ್ತೀರಾ, ರಾಧಾ ವಿಷಯನೂ ಸರಿಯಾಗುತ್ತೆ, ಎಲ್ಲ ಸರಿಯಾಗುತ್ತೆ ಎಂದು ಅವನಿ ತಲೆ ತಗ್ಗಿಸಿದಳು. ಆದಿತ್ಯ ಅವಳ ಗಲ್ಲವನ್ನು ಹಿಡಿದು, ನೋಡು ಅವನಿ, ಇವತ್ತು ಈ ಸೀರೆಯಲ್ಲಿ ನೀನು ಸುಂದರವಾಗಿ ಕಾಣ್ತಿದ್ಯಾ ಅನ್ನೋದು ಸತ್ಯ. ಅದನ್ನು ನಾನು ಮೆಚ್ತೀನಿ. ಆದರೆ ನಾನು ನಿನ್ನ ಗೌರವಿಸೋದು ಮತ್ತು ಪ್ರೀತಿಸೋದು ನಿನ್ನ ವ್ಯಕ್ತಿತ್ವಕ್ಕಾಗಿಯೇ ಹೊರತು ಈ ಬಾಹ್ಯ ರೂಪಕ್ಕಲ್ಲ. ಇನ್ಮುಂದೆ ಇಂಥ ಡ್ರಾಮಾ ಮಾಡೋ ಅವಶ್ಯಕತೆ ಇಲ್ಲ ಎಂದು ನೇರವಾಗಿಯೇ ತನ್ನ ನಿಲುವನ್ನು ಸ್ಪಷ್ಟಪಡಿಸಿದ. ಅವಳು ಅವನ ಮಾತಿಗೆ ಏನೂ ಹೇಳದೆ ಕೇವಲ ಒಂದು ಸಣ್ಣ ನಗು ಬೀರಿ ಅಡುಗೆ ಮನೆ ಕಡೆ ಹೋದಳು. ಆದಿತ್ಯ ಅವಳು ಹೋಗುವುದನ್ನೇ ನೋಡುತ್ತಾ ತನ್ನ ಮನಸ್ಸಿನಲ್ಲಿ ಅಂದುಕೊಂಡ, ನನ್ನನ್ನು ಇಂಪ್ರೆಸ್ ಮಾಡೋಕೆ ಹೊರಟಿದ್ಯಾ ಆಟ್ಮಾರಿ? ನಿಂಗೆಲ್ಲಿ ಗೊತ್ತು ನಾನು ಈಗಾಗಲೇ ಪೂರ್ತಿಯಾಗಿ ನಿನ್ನವನಾಗಿ ಹೋಗಿದ್ದೀನಿ ಅಂತ. ಈ ಜೀವ, ಈ ಭಾವ ಎಲ್ಲ ನಿನ್ನ ಸೆರೆಯಲ್ಲೇ ಇದೆ. ನಿನ್ನ ಈ ಹಠ, ಅದು ಹಿಂದಿರೋ ಮುಗ್ಧತೆ ನನ್ನನ್ನು ನಿನ್ನ ಹತ್ರ ಇನ್ನೂ ಸೆಳಿತಾನೇ ಇರುತ್ತೆ. ಮುಂದುವರೆಯುವುದು. ಇವತ್ತಿನ ಸಂಚಿಕೆ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಈ ಸಂಚಿಕೆ ಬಗ್ಗೆ ನಿಮ್ಮ ಅನಿಸಿಕೆ ಏನೇ ಇದ್ದರೂ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಕತೆ ಇಷ್ಟ ಆಗ್ತಿದ್ರೆ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆಗೂ ಈ ವಿಡಿಯೋನ ಹಂಚ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.